ಆಶೀರ್ವಾದ ಅಂದೇನಂದ್ರಿ ಅನುಗ್ರಹವನ್ನು ಪಡ್ಕೊಳ್ಳೋಣ ಅಂತ. ಫೀಲಿಂಗ್ ದೈ ರೇಡಿಯಸ್ ಅಂದ್ರೆ ಅವನ ತೇಜಸ್ಸು, ಅವನ ತೇಜಸ್ಸನ್ನು ಅನುಭವಿಸೋಣ ಅಂತ. ಯುವರ್ ಮೈ ಫೇತ್ ಅಂಡ್ ಸ್ಟ್ರೆಂತ್ ಅಂದ್ರೆ ನಿಮ್ ದೇವ್ರ ಜೊತೆ ಮಾತಾಡ್ತಾರೆ. ನೀನೇ ನನ್ನ ನಂಬಿಕೆ ಮತ್ತು ಶಕ್ತಿ ಅಂತ ನಿಮ್ ದೇವ್ರ ಜೊತೆ ಮಾತಾಡ್ತಾರೆ. ಯುವರ್ ಮೈ ಪಾತ್ ಅಂಡ್ ಡೆಸ್ಟಿನೇಷನ್, ನೀನೇ ನನಗೆ ದಾರಿ ಮತ್ತು ದಿಕ್ಕು ಅಂತ. ಅಂಡ್ ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ಟು ಯು, ನಾನು ಯಾವಾಗಲೂ ನಿಮ್ ಜೊತೆ ಕನೆಕ್ಟ್ ಆಗಿರ್ತೀನಿ ಭಗವಂತ ಅಂತ. ನಥಿಂಗ್ ಆಫ್ ಮೀ ಅಂಡ್ ಎವ್ರಿಥಿಂಗ್ ಆಫ್ ಯು, ನಂದು ಏನಿಲ್ಲ ಭಗವಂತ ಎಲ್ಲ ನಿಂದೆ. ಯಾಕಂದ್ರೆ ಕೇಳಿಸ್ಕೊಡಿ, ಎಲ್ಲರೂ ನಾವು ಹುಟ್ಟಾಗಿ ನಮ್ಮ ಮೊದಲೇ ತಾಯಿ ಹೊಟ್ಟೆನಲ್ಲಿ ನಮ್ಗೆ ಎದೆ ಹಾಲು ರೆಡಿ ಮಾಡಿಟ್ಟಿದ್ರು ಭಗವಂತ. ನಾವು ಈ ಭೂಮಿ ಮೇಲೆ ಬರ್ತಿದ್ದಾಗ ಏನಿದೆ ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ. ನಾವೆಲ್ಲ ತಪ್ಪು ಮಾಡ್ತಿರೋದೇನು ಗೊತ್ತಾ, ನಾನು ಈಗ 10 ಕಾಯಿ ಹೊಡಿತಾ ಇದ್ದೀನಿ ಅದಕ್ಕೆ ಅಲ್ಲೋ, ನೀವು ಹೊಡಿತಿದ್ದೀನಿ ಅಂತ ಅವನು ಕೊಟ್ಟಿರೋದು ನೀವು ಅವ್ನು ಕೊಡ್ತಾ ಇದ್ರು ಅಷ್ಟೇ. ನೀವು ಅನ್ಕೊಂಡಿದ್ರೆ ನಾನು ಕೊಡ್ತಿದ್ದೀನಿ ಅಂತ ನಿಮ್ಮ ಅಹಂಗ ಅನ್ಕೊಂಡಿದ್ರಿ. ಅವ್ನು ಕ್ರಿಯೇಟ್ ಮಾಡಿದ್ದು ವಾಪಸ್ ಅವ್ನು ಕೊಡ್ತಿದ್ರೆ, ಹೂವು ಹಾಕ್ತಿದ್ದೀನಿ ಅಂದ್ರೆ ಸೃಷ್ಟಿಲಿ ಹೂವು ಅವ್ನು ರೆಡಿ ಮಾಡಿದ್ದು ಅವ್ನು ಮಾಡಿದ್ದು ವಾಪಸ್ ಅವ್ನು ಕೊಡ್ತಾ ಇದ್ರು ಅಷ್ಟೇ. ನಾವೆಲ್ಲ ನಾನು ನಿಮ್ಗೆ ಅಷ್ಟು ಕೊಟ್ಟೆ ಇಷ್ಟು ಕೊಡ್ತಾ ಇಲ್ಲ, ಎಲ್ಲ ಅವ್ನು ರೆಡಿ ಮಾಡಿದ್ರೆ ನೀವು ಕೊಡೋಕ್ಕಾಗಲ್ಲ, ಅವ್ನು ರೆಡಿ ಮಾಡಿದ್ರೆ ನೀವೇನು ಕೊಡೋಕ್ಕಾಗಲ್ಲ. ಅಂದ್ರೆ ಇಲ್ಲಿ ನಾನು ಅನುಭವ ಬಿಟ್ಟು ಎಲ್ಲ ನಿಂದೇನಪ್ಪ, ನಿನ್ ಕೆರೆ ನೀರನ್ನ ಕೆರೆ ನೀರ್ತಲ್ಲ ಸೃಷ್ಟಿ ನೀನು ಕೊಟ್ಟಿದ್ದೇನೆ ಅವ್ನು ವಾಪಸ್ ಕೊಟ್ಟು. ನಥಿಂಗ್ ಆಫ್ ಮೀ, ನಾನು ಏನಿಲ್ಲ. ಯಾವಾಗ ನಾನು ಅಂತ ಅಹಂಕಾರ ಬರ್ತದೋ ಎಲ್ಲ ಹೋಗ್ತದೆ. ದೇವ್ರ ಮುಂದೆ ನಾನು ಅಂತ ಹೋಗ್ಬಾರ್ದು. ಅದಕ್ಕೆ ಐ ಅಂತ ಹೋಗೋದು ವಿ ಅಂತ ಹೋಗ್ಬೇಕು, ನಾವು ಅಂತ ಹೋಗ್ಬೇಕು. ಸೊ ನಥಿಂಗ್ ಆಫ್ ಮೀ ಅಂಡ್ ಎವ್ರಿಥಿಂಗ್ ಆಫ್ ಮೀ, ನಂದು ಏನಿಲ್ಲ ಅಂತ ಎಲ್ಲ ನಿನ್ನೆ ಅಂತ. ಹಾಗೆ ಲೀಡ್ ಮೀ ಹರಿಯರ್ ಹೇಳಿ ಅಂದ್ರೆ ಎತ್ತರಕ್ಕೆ ನನ್ನ ಕರ್ಕೊಂಡು ಹೋಗು. ಲೀಡ್ ಮೀ ಡೀಪರ್, ಆಳಕ್ಕೆ ನನ್ನ ಕರ್ಕೊಂಡು ಹೋಗು. ಅಂದ್ರೆ ನಿಮ್ ಒಳಗಡೆ ನೀವು ಹೋಗಿ ಅಂತ. ನಿನ್ನೊಳಗಡೆ ನೀವು ಇಳಿದು ನೋಡೋಣ ಆಗ್ಲಿಲ್ಲ, ನೀವು ಊರೆಲ್ಲ ನೋಡ್ತೀರಿ, ನಿಮ್ ಒಳಗಡೆ ನೋಡ್ತಿರಲ್ಲ. ಮ್ಯಾಚ್ ನೋಡೋ ಟೈಮ್ ಇದೆ, ಸೀರಿಯಲ್ ನೋಡೋ ಟೈಮ್ ಇದೆ, ಕಣ್ಣು ಮುಚ್ಚಿ ನಿಮ್ಮನ್ನ ನೀವು ನೋಡ್ಕೊಂಡು ಕೂರ್ಸಕ್ತಿಲ್ಲ ಅಂತ. ಅದಕ್ಕೆ ಅದು ಹೊರಗೆ ಕರ್ಕೊಂಡು ಹೋಗು ಅಂತ ದೇವ್ರಿಗೆ ಹೇಳ್ತಾ ಇದ್ರು. ಲೀಡ್ ಮೀ ಬಿಯಾಂಡ್ ಅಂದ್ರೆ ಇನ್ನು ಮುಂದಿನ ಅಂತ ಕರ್ಕೊಂಡು ಹೋಗು ಅಂತ. ಲೀಡ್ ಮೀ ಟು ಯು ಅಂದ್ರೆ ಕೊನೆಗೆ ನಿಮ್ಮ ಹತ್ರಕ್ಕೆ ನಾನು ಕರ್ಕೊಳ್ಳಿ ಅಂತ ಹೇಳಿ. ಸೊ ಇದು 1 ನಿಮಿಷದ ಪ್ರಾರ್ಥನೆ. ಇಂಟರ್ನ್ಯಾಷನಲ್ ಲೆವೆಲ್ ಪ್ರತಿದಿನ ನಮ್ಮ ಇಂಡಿಯಾದಲ್ಲಿ 11 ಗಂಟೆ 11 ನಿಮಿಷಕ್ಕೆ ಪ್ರಪಂಚದ ತುಂಬಾ ಅಂದ್ರೆ ಬೇರೆ ಕಡೆ ಇರ್ತಾರೆ, ನಮ್ಮ ಇಂಡಿಯಾದಲ್ಲಿ 11 ಗಂಟೆ 11 ನಿಮಿಷಕ್ಕೆ ಥ್ರೂಔಟ್ ಇಂಡಿಯಾದಲ್ಲಿ ದೊಡ್ಡ ಎಲ್ಲ ಬಿಗ್ ಪೀಪಲ್ಸ್ ಕನೆಕ್ಟ್ ಆಗಿರ್ತಾರೆ. ನೀವು ಆ ಟೈಮಲ್ಲಿ ಕನೆಕ್ಟ್ ಆಗ ಫೀಲ್ ಎನರ್ಜಿ ಮಾಡ್ಬೋದು. ಅದನ್ನ ನಾವೆಲ್ಲ ಅದನ್ನ ಮಾಡ್ತಿರ್ತೀವಿ, ನಿಮಗೂ ಗೊತ್ತಾಗ್ಲಿ ಅಂತ ಇದನ್ನ ಪರಿಚಯ ಮಾಡಿಸ್ತಾರೆ. ಇನ್ಫಿನಿಟಿಸಮ್ ಅಂತಿದೆ. ಸೊ ಇನ್ಫಿನಿ ಪ್ರೇಯರ್ ಅಂತೀನಿ. ಇನ್ಫಿನಿ ಅಂದ್ರೆ ಅನಂತ, ದರ್ ಇಸ್ ನೋ ಎಂಡ್ ಅಟ್ ಆಲ್. ಸೊ ಹಾಗಾಗಿ ಇದು 1 ನಿಮಿಷದ ಪ್ರಾರ್ಥನೆ ಇದು. ನಾನು ಅದನ್ನ ನಿಮ್ಗೆ ಹೇಳ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ. ನಿಮ್ಗೆ ಹೇಳ್ಸಿದ್ನಲ್ಲ, ಸಿಂಪಲ್ ಆಗಿದೆ ಇಷ್ಟೇ. ಇದು ಏನಪ್ಪಾ ಅಂದ್ರೆ ಫೀಲಿಂಗ್ ದೈ ಪ್ರೆಸೆನ್ಸ್, ಫೀಲಿಂಗ್ ದೈ ಗ್ರೇಸ್, ಫೀಲಿಂಗ್ ದೈ ರೇಡಿಯಸ್. You are my source of faith and strength. You are my path and destination, and I'm always connected to you. Nothing of me and everything of you. Lead me higher, lead me deeper, lead me beyond, lead me to you. ಇಷ್ಟೇ 1 ನಿಮಿಷದ ಪ್ರಾರ್ಥನೆ. ನಿಮ್ಮ ದೇವ್ರ ಜೊತೆ ನೀವು ಮಾತಾಡೋದಿದು. ಸೊ ಅಂದರೆ ನಿಮ್ಮ ಇರುವಿಕೆ ಅನುಭವಿಸ್ತಾ ಇದ್ದೀವಿ, ನಿಮ್ಮ ತೇಜಸ್ ಅನುಭವಿಸ್ತಾ ಇದ್ದೀವಿ. ಸೊ ಯು ಆರ್ ಟಾಕಿಂಗ್ ವಿತ್ ಯುವರ್ ಓನ್ ಗಾಡ್. ನಿಮ್ಗೆ ಯಾವ ಇಷ್ಟದ ದೇವ್ರ ಜೊತೆ ನೀವು ಮಾತಾಡ್ಕೊಂಡು. ಇದು ಇಂಟರ್ನ್ಯಾಷನಲ್ ಪ್ರೇಯರ್. ಇದು ಇಂಗ್ಲೀಷಲ್ಲಿ ಏನು ಸರ್? ಓಕೆ, ಎಲ್ಲ ಕೈ ಉಜ್ಜಿಬಿಡಿ, ಚೆನ್ನಾಗಿ ಉಜ್ಜಿಬಿಡಿ. ಬಿಸಿ ಆಗಬೇಕು ಕೈ, ಹೆಂಚ್ಕಾಯಿಗೆ ಹಾಕ್ಬೇಕು. ಚೆನ್ನಾಗಿ ಕೈ ಉಜ್ಜಿ ಬಿಸಿಯಾಗಿ. ಕೈ ಬಿಸಿ ಆದಷ್ಟು ಹೀಟ್ ಇಸ್ ಎನರ್ಜಿ, ಬಿಸಿ ಇರಬೇಕು. ಯಾವಾಗ ಚೆನ್ನಾಗಿ ಉಜ್ಜಿ ಬಿಸಿಯಾದ ಶಾಖವನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಇದು ಕಣ್ಣಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನ ಕಣ್ಣಿಗೆ. ಎಷ್ಟೋ ಜನ ಕೆಲವರು ಅಷ್ಟೊಂದು ಕಣ್ಣು ಮುಚ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾವು ಕೂತ್ಕೊಂಡು ನಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ನಮ್ಮ ಒಳಗಡೆನೇ ಇದೆ. ಸೊ ಯಾಕೆಂದರೆ ನಾನು ಯೋಗ ಟೀಚರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿದ್ದೆಲ್ಲ ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದರೆ IAS KS ದೊಡ್ಡ ಕಡೆ ಎಲ್ಲ ತಗೊಂತಿರ್ತೀವಿ. ಕೆಲವೊಬ್ಬರಿಗೆ ಕೆಲವೊಂದು ಅವರು ತಗೊಂಡು ಮನಸ್ಥಿತಿಗಳ ಮೇಲೆ ಹೋಗುತ್ತೆ. ಬಟ್ ಸತ್ಯ ಯಾವಾಗಲೂ ಮುಂದೆ ಇರ್ತದೆ ಅಲ್ವಾ? ಸೊ ನಾವು ಒಪ್ಕೊಂಡಿಲ್ಲ ಅಂದ ತಕ್ಷಣ ಅದೇನು ಬೇರೆ ಆಗಲ್ಲ, ಏನಿರ್ತದೆ ಅದು ಇದ್ದೇ ಇರ್ತದೆ ಅಲ್ವಾ? ಈ ಗ್ರಾವಿಟಿ